ಬಿಡುವಾರ ಯಾರು ಬಾ ಇವತ್ತು. ನಾನು ಶಾಲೆಗೆ ಕಳಿಸ ಬರ್ತಾನೆ ಇವತ್ತು. ಬೇಕಾದ ಅದ ಬಾ. ಅಂದೆ ನಿಮ್ಮಂಗ ನಮಗ ಶಾಲೆ ಕಲ್ಸಿದ್ರ ಹಿಂಗ್ಯಾಕಿರ್ತಿದ್ವಿ ತಗೋ. ನಾವು ಯಾವ್ದಾರು ನೌಕರಾಗಿರ್ತಿದ್ವಿ. ನಮ್ಮ ಮಕ್ಳು ಚಂದ ಕಲೀಲಿ ಮಾಡ್ಲಿ ಅಂತೇಳಿ ಹಗಲ ಅನ್ನಂಗಿಲ್ಲ, ರಾತ್ರಿ ಅನ್ನಂಗಿಲ್ಲ, ಮಳಿ ಅನ್ನಂಗಿಲ್ಲ, ಗಾಳಿ ಬಿಸಿಲು ಅನ್ನಂಗಿಲ್ಲ ದುಡಿತೀವಿ. ನಿಮ್ಗೆ ಇಷ್ಟೆಲ್ಲ ಸವಲತ್ತು ಕೊಟ್ಟು ಶಾಲೆಗೆ ಹಚ್ಚಿ ಬಂದ್ರೆ ಕಲಿಯಾಕ ನಿಮಗೆ ಇದಾಗೈತೆ. ನಿಮ್ಮ ಮೈ ನುಸ್ತತ್ ನಿಮಗೆ. ಬಾ ನಿನ್ನ ಶಾಲೆಗೆ ಅಟ್ಟೆ ಬರ್ತಾನೆ ಇವತ್ತು. ಬಿಡೋದಿಲ್ಲ ನಿನಗೆ. ಓಡ್ ಹೊಂಟಿ ಅಲ್ಲ ನೀನು. ಓಡ್ ಹೋಗಿ ನೀನು. ಹೊಳ್ಳಿ ಸಂಜೆಗೆ ಮನೆಗೆ ಬರ್ದಂಗೆ ಇರ್ತೀಯ ನೀನು. ಓಡ್ ನೀ ಎಲ್ಲೋಕಿ ಹೋಗಿ. ನೀನು ಬಿಡೋದಿಲ್ಲ ಇವತ್ತು ನಾನು. ಲೋ ನಿಂದ್ರಲ್ಲ ಯವ್ವ. ಏನು ಕಾಡಾಗತ್ತದ ಯವ್ವ ನನಗಿದು. ಶಾಲೆಗೆ ಹೋಗಂದ್ರೆ ನಾ ಯಾಕಂತ ನೋಡು ಮಂಜ. ನೀನು ನಿಂದಿರ್ಲಿಕ್ಕಂದ್ರೆ ನೋಡಿ ಈಗ ಮೈ ಒಳ್ಳೆ ಹಣಿತೇನೆ ನೀನು. ಮತ್ತೆ ಕೊಡ್ಡ ಗಟ್ಕಿನ ತರ್ತೇನೆ ನಿನಗೆ. ಯವ್ವ ಇದ್ರ ಹಿಂದೆ ಬೆನ್ನ ಹತ್ತು ಓಡೋದಾತು ಬಿಡ ಯವ್ವ. ನಾವಲ್ವ ಯವ್ವ. ನೀವು ಓಡ್ ಓಡ. ನಾನು ಓಡ್ತೀನಿ. ಎಲ್ಲಿ ತನಕ ಓಡ್ತೀವಿ. ಓಡ್ ನೀನು. ತಿಚ್ಚಲ ಇಡ್ಲೇ ಇಡ್ತಾನೆ ತಡಿ. ಇದನ್ನ ಇಟ್ಟು ಹೊಳೆ ಬಂದು ಒಯ್ತೇನೆ. ನಿಂದ್ರ ಯಪ್ಪ. ನೀ ಏನು ಕಾಡಾಕತ್ತೀಯ ನಿಂದರು. ಹಿಡ್ಕೋ ಯಾಕ ಅವನ್ನ ಹಿಡ್ಕೊಂಡಿಟ್ಟು ಹೋದಂದ್ರ ಎಷ್ಟು ನೋತತ್ ನೋಡಿ ಅವಂಗ. ಮಂಜು ನೀನ್ ನಿಂದಿರ್ಲಿಕ್ಕಂದ್ರೆ ಈಗ ಮೈ ಒಳ್ಳೆ ಹನಿತೆ. ನೀನು ಎಳ್ಕೊಂಡು ದರ ದರ ನೋಡಿಲ್ ಮತ್ತೆ ಬರೀನ ಕೊಡ್ತೇನೆ ಕೈ ಕಾಲಿಗೆ ನಿನಗ. ಬರ್ತೀಯ ಏನಂತೀಯ ನೀನು. ಇದಿಲ್ಲ ಬಾ. ಮತ್ತೆ ಹಿಂಗ ಓಡ್ಸಾಡಕತ್ತ ಮತ್ತೆ ಹೊಡ್ಯಾಕೆ ನಾನು. ನಿಂದಿರ್ತೀಯ ಏನಂತೀಯ ನೀನು. ನೀನು ತಡಿ ನೀನು ಕೊಡ್ಡ ಗಟ್ಟಿಗೆ ತರ್ತೀನಿ ನಿನಗೆ. ಅಲ್ಲ ಕಲೀಲ ಹೋಗ್ಲಾ ಶಾಲಿಗೆ ಅಂತಂದ್ರೆ ಇಷ್ಟು ನಿನಗೆ ನಮ್ಮನ್ನ ಓಡಾಡ್ಸಿ ಇಷ್ಟು ಏನು ಬರ್ತಿದ್ದೈತೆಯಪ್ಪ ನಿನಗೆ. ಸಾಲ ಅಂದ್ರೆ ನಿನಗಂಕರ ನಾ ಯಾಕಂತ ನೋಡಿ ಹೋಗಾಕ ಅಂದ್ರೆ ನಿನಗೆ ಮೈ ಮುಳಿ ಹೆಟ್ಟಾಗೈತೆ ನಿನಗೆ. ನಡಿಯಿಲ್ಲ ಮಾಡ್ತೇನೆ. ನಿನ್ನ ಸರ್ ಕೈಯಾಗ ಹೋಗಿ ಕೊಡ್ತಾನೆ. ಮನೆಗೆ ಕಳಿಸ್ಬಾರ್ದು ಇವನ್ನ ಅಂತ ಹೇಳ್ತಾನೆ. ಯಾಕೆ ಎಷ್ಟು ಹೊಡ್ಯಾಕತ್ತಿ ಅವನ್ನ. ಹೊಡಕಮ್ಲಕ್ಕ ಸಾಲ ಅಂತ ನಾ ಯಾಕಂತ ನೋಡು. ನೀನೇ ಸಂಜೆ ಮುಂದಕ್ಕೆ ನೀವು ಹೋಮ್ವರ್ಕ್ ಏನಾರು ಇದ್ರೆ ಮಾಡಪ್ಪ. ಏನಾರು ಕೊಟ್ಟಿರ್ತಾರ ಅವ್ರು ಅಂತಂದ್ರೆ ಏನಿಲ್ವೇ ಅವ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಅಂತಂದ. ಇವತ್ತು ಮುಂಜಾನೆ ನಡಿ ಸಾಲಿಗೆ ಹಂಗಾರ ಅಂತ ನಾಷ್ಟ ಮಾಡಿ ಎಲ್ಲ ತಯಾರು ಮಾಡಿಟ್ಟೇನಿ. ನಾಷ್ಟ ತಿನ್ನುವ ಅಂತ ಕರೆದ್ರನ್ನ ಸಾಲಿಗೆ ಒಲ್ಲಿ ಹೊತ್ತು ಹೊಟ್ಟು ಜಾಡ್ಸಾಕತ್ತತಿ ಅಂದ. ಸುಳ್ಳ ಏನಿಲ್ಲ. ಸಾಲಿಗೆ ಹೋಗಿ ನೆಪಕ್ಕೆ ಮತ್ತು ಸರ್ಗೆ ಹೋಗಿ ಹೇಳ್ಬರ್ತೇನೆ ತಡಿ ಅಂತಂದ್ರೆ ಇಲ್ಲಿ ಬೇ ಅವರು ಹೋಮ್ವರ್ಕ್ ಮಾಡಿಲ್ಲ ನಾನು ಹೊಡಿತಾರ. ಅವರು ಹೊರಗೆ ಹಾಕ್ತಾರ. ಅದಕ್ಕೆ ಒಲ್ಲ ಅಂತ ಇಡೀ ಓನ್ಯಾಗ ಓಡಾಡ್ಸಿದ್ ನೋಡು ನಾನು. ಅಂಚು ಹಂಗೆ ಮಾಡ್ಬಾರ್ದಪ್ಪ. ಯಾರು ಸಂಬಂಧ ದುಡಿತಾರ ನಿಮ್ಮವ್ವ ನಿಮ್ಮಪ್ಪ ಹಂಗೆ ಮಾಡ್ತಾರನ. ಸಾಲಿಗೆ ಹೋಗಿ ಚಂದಂಗ ಕಲಿಬೇಕು. ಏನು ಶಾಣೆ ಆಗ್ಬೇಕು. ಹಿಂಗೆಲ್ಲ ಬಡಿಸ್ಕೊತಾರನ. ನಮ್ಮಪ್ಪ ಶಾಣೆ. ನೀ ಹಂಗೆ ಮಾಡ್ಬಾರ್ದಪ್ಪ. ಬಿಡ್ಲೇ ಏನು ಸಣ್ಣ ಹುಡುಗ ಹೊಡಿತಿ. ಸಣ್ಣ ಮಕ್ಳು ಹೊಡಿತಾರ ನಂಗೆ. ಪಾರ್ವತಿ ನೀ ಹಂಗ ಅಂತೀನಿ ನೀನು. ಅಯ್ಯವ್ವ ಇವನು ಮಾತು ಕೇಳ್ಬೇಕು ನೀನು. ಅಲ್ಲಿ ಟೀಚರು ನನಗೆ ಅಸಹ್ಯ ಮಾಡ್ತಾರ. ನಾವು ಅಲ್ಲೇ ಹೋಗಾಕ. ಅಲ್ಲ ಯಾರ ಸಂಬಂಧ ನಾವು ಸಾಲಿಗೆ ಹೋಗಂತೇವಿ. ಅಲ್ಲ ಚಂದ ಕಲಿತಾರ. ತಮ್ಮ ಭವಿಷ್ಯ ಮುಂದೆ ಚಲೋ ಇರ್ತತಿ. ನಮ್ಮಂಗೆ ಕಲೀಲಿಕ್ಕಂದ್ರೆ ಹೊಲಕ್ಕೆ ಹೋಗೋದು ಹತ್ತತ್ ನೋಡಿ ಹೊಕ್ಕೇನು. ಹೊಲ ಮನಿ ಮತ್ತೊಬ್ರು ಹೊಲದಾಗ ದುಡಿ ಅಂತ ಹಂಗಾರ ಸಾಲಿ ಬಿಟ್ಟು ಕುಂದ್ರೆ ನಿಮ್ಮ ಮನ್ಯಾಗ ಏನು ಹೊಲ ಆಯ್ತು ನಿಮ್ಮ ಪ್ರಗಡ್ ಕಳಿಸಿಟ್ಟ ನಿನಗೆ. ಬಿಡ್ಲೆ ಏನಾಯ್ತಂದ್ರೆ ನಾವು ಅಲ್ಲೇ ತಂದ್ಬಿಡು. ನಾ ಹೋಗಿ ಟೀಚರ್ಗೆ ಹೋಗಿ ಬರೀ ಅಂತ. ನಡಿ ನಾನು ಬರ್ತೇನೆ. ಹೋಗಿ ಬರೋಣ ಅಂತ. ಒಂದೆಷ್ಟು ಲಕ್ಷ ಕೊಡ್ರಿ. ಒಂದು ಕಡೆ ಹಿಂಗೆ ಹೋಮ್ವರ್ಕ್ ಏನೋ ಮಾಡೋದೇ ಇಲ್ಲ. ಹಿಂಗೆ ಕಾಡ್ತಾನವ ಅಂತಂದು ಹೇಳಿ ಬರಕ್ಕೆ ಬರ್ತೈತಿ. ಏನ್ರ ತಿನ್ಸೀನಿಲ್ಲ ಅವಂಗೀಗ. 11 ಆಗಕ್ಕೆ ಬಂತು. ಏನು ಹೊಕ್ಕ ನಾವು ಸಾಲಿಗೆ 11 ಆಗತ್ತೆ. ನಾಳೆ ಹೋಗಿ ಹೇಳಿ ಬರೀ ಅಂತ. ಬಾ ಇಲ್ಲ ನಾಷ್ಟ ಮಾಡತ್ತಿ ತಿಂದು ಹೋಗಿ ಅಂತ ಬಾ. 11 ಆತ ಕಮಲಕ್ಕ. ನೋಡಿ ಇವ್ನು ಇಲ್ಲ ಅಂತ ಮಾಡಿ ನೋ ಟೈಮ್ ಹಿಂಗ ಇವ. ನಾನು ಓದ್ತೀನಿ ಬೇ. ಇವತ್ತ ಸಂಜೆ ಮುಂದೆ ಕಳಿಸ. ಲಕ್ಷ್ಮಿ ಏನಾರ ಬರ್ಸೋದು ಓದಿಸಿದ್ರೆ ಓದಿಸ್ತಾ. ಸಂಜೆ ಮುಂದಕ್ಕೆ ಓದ್ಕೊಂತಿರ್ತಾವ. ನಮ್ಮನೆ ಕಳಿಸ್ಕೊಡಿ ಅಂತ. ಬಾ ಏನಾರು ತಿಂದು ಇದನ್ನ ಮಾಡಿ ಅಂತ ಬಾ. ಇವ್ನ ಸಂಬಂಧ ಮತ್ತೆ 11 ಆತ. ಹುಡುಗಿಗೆ ಏನು ತಿನ್ಸಿಲ್ಲ ಅಂತಿ. ಬಾ ನೀನು ನಾಷ್ಟ ಮಾಡಿರಕ್ಕಿಲ್ಲ. ಬಾ ನಾಷ್ಟ ಮಾಡೋಣ ಅಂತ ಬಾ. ನಮ್ಮ ಮನೆಗೆ ಹೋಗೋಣ. ರೊಟ್ಟಿ ಅದು ಮಾಡೀನಿ. ಬಿಡ ಕಮ್ಲಕ್ಕ. ನಾನು ಮಾಡಿದ್ದೆ ನಾಷ್ಟ ಮಾಡಿ ತಾಟಿಗೆ ಹಾಕೊಂಡು ಇವಂಗೂ ಹಾಕೊಟ್ಟು ನಾನು ತಿಂದು ಕೆಲಸ ಅದು ಮಾಡ್ಬೇಕಂದ್ರೆ ಇಷ್ಟು ಓಡಾಡಿಸಿ ಇಷ್ಟು ಹೊತ್ತಗಳದೈತೆ ನೋಡಿವ. ಕಮ್ಲಕ್ಕ ಮತ್ತೆ ಹೋಗ್ತೀರಿ. ನಿಮಗೂ ನಾನು ನಾಷ್ಟಕ್ಕೆ ಹೊತ್ತಾಗಿತ್ತು. ಬಾ ನೀನು ಮತ್ತೆ ಪಾಪ ಬಂದು ಎಷ್ಟೊತ್ತತ್ತು. ಇಲ್ಲೇ ಸುಮಾರಿ ಮಾಡ್ತೀನಿ. ಬಾ ತೋಷಿ ಸುಮಾರಿ ಇಷ್ಟು ತಿನ್ನೋಣ ಬರೀ ಇಲ್ಲೇ. ಬಿಡ ಪಾರ್ವತಿ ಹೋಗ್ತೀನಲ್ಲೇ ಮನೆಗೆ ಹೋಗ್ತೀನಿ ತಗೋ. ಮಾಡ್ತೇನೆ ನೀವು ನಾತ್ತೀನಿ ಮನೆಗೆ ಹೋಗಿದ್ನ. ಇಲ್ಲ ಇಷ್ಟು ಹೇಳ್ತೀನಿ ಮತ್ತೆ ಹೊಡಿತೀನಿ. ಹೊಡೆದು ಕುಟ್ಲೆ ಹುಡುಗರು ಮತ್ತೋಟ ಮಂಡಕ್ಕ ಹೊಡಿಬಾರ್ದಂಗ ರಂಬಸ್ಬೇಕು. ಕಮ್ಲಕ್ಕ ಬಾ ಅಲ್ಲೇ ಇಲ್ಲೇ ನಾಷ್ಟ ಮಾಡ್ತೀನಿ. ಬರೀ ತಿಂದು ಹೋಗಿರಂತ. ಬಿಡ ಪಾರ್ವತಿ ಮನೆಗೆ ಹೋಗ್ತೀನಿ ತಗೋ ನಾನು. ಕಮ್ಲಕ್ಕ ಇನ್ನು ನಾನು ನಾಷ್ಟ ಮಾಡಿಲ್ಲ. ಬಾ ಮತ್ತೆ ನನ್ನ ಗಂಡ ನಾಷ್ಟ ಮಾಡೋದನ್ನ ಮತ್ತೆ ಹಂಗೆ ಕುಂತಿ ಪಾಪ ನೀನು. ಅದಕ್ಕೆ ಅವರು ನಾಷ್ಟ ಮಾಡಿ ಕಳ್ಸಿ ಕಮ್ಲಕ್ಕರಿ ಹಂಗೆ ಕಳ್ಸ್ಬಿಡ ಅಂತ ಹೇಳ್ಗಾರ. ಸುಮಾರಿ ಮಾಡ್ತೀನಿ ಬಾ. ಬಿಸಿ ತಿಂದು ಹೋಗಿ ಅಂತ. ಬಾ ಗಿರ್ಜವ ಬಾ. ಮಂಜು ಹೋಳ ಬಾಪಿ. ಹೋಲ್ ಬಿಡ್ಲಿ ಪಾಪ. ಏನು ಸಿಟ್ಟು ಹೋಲ್ ಬಿಡು ಸಾಕಿನ. ಸಿಟ್ಟು ಕಡಿಮೆ ಮಾಡ್ಕೋದ್ರೆ ನಾ ಹೋಗಿ ಬರೋಣ ಅಂತ ಬಿಡು ಸಾಲಿಗೆ ಹೋಗಿ. ಮತ್ತೆ ಕಡೆದ್ದು ನೀನು ಕಡೆದ್ದು ಲಾಸ್ಟ್ ಇವತ್ತಿನ ಸಾಲಿಗೆ ನೀನು ಬಿಡ್ತೇನೆ ಹೋಮ್ವರ್ಕ್ ಮಾಡಿಲ್ಲ ಅನ್ನೋದು ಎಷ್ಟನೇ ಸರ ನೀವು ಈ ತಿಂಗಳದಾಗ ಒಂದು 5-6 ಸರ ಸಾಲಿ ತಪ್ಪಿಸ ನೋಡ್ಕೊಂಬ್ಲಕ್ಕ ಇವ. ಮಾಡಿದ್ರೆ ಹೆಂಗಪ್ಪ ನೀನು ಚಂದಂಗ ಕಲಿತಂದ್ರೆ ದೊಡ್ಡ ಆಫೀಸರ್ ಆಗಿ ಅಂತ ಮುಂದೆ ಹಿಂಗತೆ ಮಾಡಬಾರ್ದೇನು ನೀನು. ನಿಮ್ಮವ್ವ ನಿಮ್ಮಪ್ಪ ದುಡಿದ ನಿನ್ನ ಸಂಬಂಧ ನೀ ಹಿಂಗತೆ ಮಾಡಿದಂದ್ರೆ ಪಾಪ ಏನು ಮಾಡ್ಬೇಕು. ಹಗಲು ರಾತ್ರಿ ಅನ್ನಂಗಿಲ್ಲ. ಹೆಂಗ ಯವ್ವ ನಮ್ಮ ಮಂಜುಗ ಅದನ್ನ ಕೊಡಿಸ್ಬೇಕು ಇದನ್ನ ಕೊಡಿಸ್ಬೇಕು ಸಾಲಿಗೆ ಹೋಗೋಣಂತೆ ಏನೋ ಒಂದು ಇಂಥದಿಲ್ಲ ಅನ್ನಂಗಿಲ್ಲ. ಎಲ್ಲ ತಂದು ಕೊಡ್ತಾಳ. ಹಂಗೆ ಮಾಡ್ಬಾರ್ದಪ್ಪ ಶಾನೆ. ನಮ್ಮಪ್ಪ ಶಾನೆ ನೀನು ಹಂಗೆ ಮಾಡಬಾರ್ದು. ಚಂದಂಗ ಓದ್ಕೋಬೇಕೇನು. ಸಂಜೆ ಮುಂದೆ ಬಾ. ಲಕ್ಷ್ಮಿ ಅಕ್ಕ ನಿನಗೆ ಏನಾರು ಹೇಳ್ಕೊಡೋದಿದ್ರೆ ಹೇಳ್ಕೊಡ್ತಾಳ ಆಯ್ತಾ. ದೊಡ್ಡವ ತಪ್ಪಾಗ್ತದ. ಇನ್ನೊಮ್ಮೆ ಹಂಗೆ ಮಾಡಂಗಿಲ್ಲ. ಚಂದಂಗ ಓದ್ಕೊಂತೀನಿ. ಅವ ಇನ್ನೊಮ್ಮೆ ಹಿಂಗೆ ಮಾಡಂಗಿಲ್ಲ ಬೇ. ನಾಳೆದ ಸಾಲಿ ಒಟ್ಟ ತಪ್ಪಸಂಗಿಲ್ಲ ತಗೋ. ನಾನು ನೀ ಹೇಳ್ದಂಗೆಲ್ಲ ಓದ್ತೀನಿ. ಶಾನೆ ಹಾಕಿನಿ ಅವ್ವ. ನಾನು ಇವತ್ತ ಲಾಸ್ಟ್ ಬೇ. ಇನ್ನು ಸಾಲಿ ಬಿಡಲ್ಲ ಅವ್ವ. ಪಾಪ ಶಾನೆ ಅಪ್ಪ. ಇಷ್ಟೆಲ್ಲ ತಿಳುವಳಿಕೆ ಐತಿ ನಿನಗೆ. ಇಷ್ಟು ತಿಳುವಳಿಕೆ ಇದ್ದು ಹಿಂಗೆ ಬಡಿಸ್ಕೊಂತೀನಿ ಅಪ್ಪ. ಇನ್ನೊಮ್ಮೆ ಹಿಂಗೆ ಮಾಡ್ಬಿಡಪ್ಪ. ನಾಳೆ ಶಾಲೆಗೆ ಹೋಗೇನ ಚಂದಂಗ. ಬರ್ರಿ ಅವಳ ಬರ್ರಿ ನಾಷ್ಟ ಮಾಡ್ತೀನಿ. ತಿಂದು ಹೋಗಿರಂತ ಬರ್ರಿ ಬಿಷೇದು.
ಪಾರ್ವತಿ ಮತ್ತೆ ಎಲ್ಲಿ ಮಾಡ್ತಿ ಬಿಡು, ಹೊತ್ತಾಗೈತಿ. ನೀನ್ರಿ ಇದ್ದಿದ್ದು ಒಂದಿಟ್ಟು ತಿನ್ನಿ, ಸುಳ ಮತ್ತೆ ನಮ್ಮ ಸಂಬಂಧ ಪಾಪ ಯಾಕಿದ್ದು ಮಾಡ್ತಿ, ಕರ್ಕೊಂಡು ಹೋಗ್ತೀನಿ, ಅಲ್ಲೇ ನಾಷ್ಟ ಮಾಡೀನಿ ನಾನು. ನೀಲಿ ಈಗ ಕಮಲಕ್ಕ ನೀನು ಒಳ ಬರ್ರಿ, ಬಾ ಮಂಜು ಒಳ ಬಾಪ. ಅರವ ಕರೆಕತ್ತ ಬಾ, ಅತಿ ತಗೋಣಂತ ಬಾ ಹೋದಟ್ಟು. ಹ್ಞೂ ಕಮಲಕ್ಕ, ಇವ್ನ ಸಂಬಂಧ ಹಂಗ ಬಂದೇನಿ, ಕದ ಹಾಕೇ ಇಲ್ಲ. ಹೋಗ ಅದನ್ನ ಹಿತ್ತು ಬಕ್ಲ ಮುಚ್ಚಿ ಬಕ್ಲ ಕದ ಹಾಕಿ ನಿಂದ ಪಾಟಿ ಚೀಲ ಹಿತ್ತಲ್ದಾಗ ಅಲ್ಲೇ ಇಟ್ಟು ಬಂದೇನಿ ನೋಡು. ಅದನ್ನ ಒಳಗಿಟ್ಟು ಇಲ್ಲೇ ಬಾ, ಪರ ದೊಡ್ಡವ್ರ ಮನೆಗೆ ನಾಷ್ಟ ಮಾಡ್ತಾ ಅಂತ, ಇಲ್ಲೇ ತಿಂದು ಹೋಗಿ ಅಂತ. ಹಗರ್ಕ ಹೋಗ್ಲು, ಏನು ಓಡ್ತೀಯಪ್ಪ ನೀನು, ಒಲ್ಲಿ ವಯ್ಯವ ನಾನು. ಅಪ್ಪ ಈ ಹುರುಪು ಸಾಲಿಗೆ ಹೋಗಕ್ಕಿಲ್ಲೋ ನಿನಗೆ. ತಲೆ ಹಿಡಿಸಿ ಕಮಲಕ್ಕ, ಇವತ್ತು ನನಗೆ ತಲೆನೇ ಕೆಟ್ಟತ್ ನೋಡು. ಹಾಗ ಇವ ಎಲ್ಲರ ಸಾಕೋಬೇಕು ಕೂಡ ಯಾಕತ್ ನಾವು ದೌಡದ್ದು ಇದನ್ನ ನಾಶ ಇಷ್ಟ ಮಾಡಿದ್ನೆ. ಸಾಲ್ಯಾಗ ಉಂತಾನಲ್ಲ ಅವ್ರಪ್ಪನ, ಇವತ್ತೇನು ಹೊಲಕ್ಕದೇನೋ ಬುತ್ತಿ ಕಟ್ಬೇಡ ಅಂದ. ಅದಕ್ಕೆ ಏನೋ ತಾಡ್ತಾಗೇನೋ ಇವತ್ತು ಅಡುಗೆ ಮಾಡಿಸ್ತಾರಂತ. ಹಂಗಾಗಿ ಶಕ್ಕಿನ ರೊಟ್ಟಿ ಅವನ್ನ ಮಾಡಿ ಅಂದಿದ್ರೆ ಇಟ್ಟಿದ್ದೆ. ಒಯ್ದಿದ್ರೆ ಇಷ್ಟು ಪರಿ ತಲೆ ಹಿಡಿಸ್ತಾನ ಅವ್ನು. ಚಲೋ ಬಿಸಿಯದ ನಾಷ್ಟ ಮಾಡಿ ಎಲ್ಲ ತಯಾರು ಮಾಡಿ ಪ್ಲೇಟಿಗೆ ಹಾಕ್ಬೇಕು ಕಂಡೂರಾಗಣ. ಬಾರ ನಾಷ್ಟ ಮಾಡ್ಬಾ ಅಂದ್ರೆ ಎಷ್ಟು ನೇವ ತೆಗೆದು ನೋಡಿ ಸಾಲಿಗೆ ಹೋಗಾಕ. ಇಲ್ಲಿ ಬಿಡ್ಲಿ, ಅವ ಹೋಮ್ವರ್ಕ್ ಮಾಡಿಲ್ಲ ಅಂತ ಮತ್ತೆ ಅದ್ರ ಸಂಬಂಧ ಬಡಿತಾರ ಅಂತ ಹೇಳಿದ್ರಾನ. ಅವಂಗ ನೀನು ಹೊಡಿದು ಮಾಡ್ಬಿಡ ರಂಬಿಸಿ ಇದನ್ನ ಮಾಡ್ಬೇಕಂದ್ರೆ ಹುಡುಗರು ಮಾತು ಕೇಳ್ತಾವ. ಈಗ ಮಾಡದನ ಹೊಡೆದ್ರೆ ಏನಾಕತಿ ಹೇಳಿ, ನಮ್ಮವ್ ಇಷ್ಟ ನಮ್ಮಪ್ಪ ಇಷ್ಟ ತಗೋ ಹೊಡಿತಾರ ಮತ್ತು ಸುಮ್ಮನೆ ಆಕಾರ ಅನಿಸತ್ತೆ ಅವ್ರಿಗೆ. ರಂಬಿಸಿ ಸುಮ್ಮನೆ ನಾಳೆ ಟೀಚರ್ಗೆ ಅವ್ರಿಗೆ ಹೋಗಿ ಭೇಟಿಯಾಗಿ ಒಂದಿಟ್ಟ ಇವನ ಕಡೆ ಗಮನ ಹರಸ್ರಿ ಮತ್ತು ಹಿಂಗೆ ಮಾಡಾಕತ್ತಾನ ಅಂತಂದು. ಶಾನೆ ಭಾಳದನವ, ಓದಾಕಲ್ಲ ಕುಂತು. ಎಲ್ಲ ಕಮಲಕ್ಕ ಇವತ್ತು ಏನ್ರ ಸಾಲ್ಯಾಗ ಹೇಳಿದ್ರಿಲ್ಲ, ಅಲ್ಲೇ ಕಲ್ಕೊಂಡ್ಬಂದು ಅಷ್ಟು ಚಂದ ಓದ್ತಾನ. ಹೋಗಿ ಕುಂದ್ರಾಕ ನಾ ಯಾಕಂತ ನೋಡಿದ್ ಹುಡುಗ ಗನ ಬೇಸರ ಮಾಡ್ಕೊಂತತಿ. ಮತ್ತು ಸಾಲ್ಯಾಗ ನಾವು ಟೀಚರ್ ಶಾನೆ ಅದನ್ನ ಬಿಡ್ರಿ ಅಂತಾರ, ಹೋಗಿ ಹೇಳಕ್ ಹೋಗುತ್ತಲೇನ ಇದು ಇಷ್ಟು ಮಾಡ್ತತ್ ನೋಡು. ಗೊತ್ತಾನವ ನಮ್ಮ ಲಕ್ಷ್ಮೀನ ಅಂತ ಅಲ್ಲ, ಮಂಜು ಭಾಷೆನೇ ಅದನ್ನ ಬೇ ಅಂತ ಹಾಕಿ ಕುಂತು ಓದೋದಿಲ್ಲ ಅವ ಅಂತ ಹಾಕಿನು. ಹೆಂಗೆ ಮಾಡಿ ಮೂರ್ತಿ ಮಾಡ್ಬೇಕು ಇವ ಹುಡುಗರ್ನ. ಸಾಲಿದ ಒಂದು ದೊಡ್ಡದು ಇದು ಬಿಡ ಇವ ಕಮಲಕ್ಕ. ಏನ್ರ ಕಲತ್ರ ಮುಂದೆ ಒಂದಿಟ್ಟು ಏನಾರ ನೌಕರಿ ಹತ್ತವ. ಇಲ್ಲತ್ತಂದ್ರೆ ಅರಗೋಡು ನೋಡು ಸಾಲಿ ಕಲೀಲಿಕ್ಕಂದ್ರೆ. ನೀನ ಏನು ಹಂಗಿಲ್ಲ, ಓದ್ತಾನವ, ಶಾನೆ ಭಾಳದನ. ಆಟದ ಕಡೆ ಲಕ್ಷ್ಯ ಭಾಳ, ಅದ್ರ ಸಂಬಂಧ ಅವ ಹಂಗೆ ಮಾಡ್ತಾನೆ. ಹ್ಞೂ ಕಮಲಕ್ಕ, ಆಟದ ಕಡೆ ಜಗ್ಗ ಲಕ್ಷ್ಯ, ಮತ್ತೊಂದೇನಿಲ್ಲ. ಎಲ್ಲ ಓದ್ತಾನ, ಬರೀದನು ಅಂತ ಅಕ್ಷರ ದುಂಡಕ್ಕವು ಎಲ್ಲ ಮಾಡ್ತಾನ. ಏನಾರು ಬುಕ್ ಕೊಟ್ಟರೆ ಓದಂದ್ರೆ ಓದ್ತಾನೆ, ಎಲ್ಲ ಮಾಡ್ತಾನ. ಅದು ಓದಾಕಂದ್ರೆ ಅಷ್ಟು ಬ್ಯಾಸರ ಹುಡುಗ. ತಿಳುವಳಿಕೆ ಬರ್ತಾನೆ ಹಂಗೆ ಬಿಡ್ಲಿ. ಹುಡುಗರು ತಿಳುವಳಿಕೆ ಬಂತಂದ್ರೆ ನಮ್ಗೆ ಹೇಳುವಂಗಾರ ಅವ್ರ ಮುಂದೆ. ತಿಳುವಳಿಕೆ ಬರ್ತಾನೆ ಹಂಗೆ ಹೊಡೆದ ಬಿಡ್ದು ಮಾಡ್ಬಿಡ. ಒಳ ಬರೀ ಬರ್ತಾನೆ, ಹಾಕಿ ಬರ್ತಾನ ಆಗಿರ್ತೇವೆ ಕದ ಅದನ್ನ ಪಾರ್ವತಿ ಹಾಕಿ ಬರ್ತಾನ. ಆಳ ಬಂದ ಬಿಟ್ಟು ನೋಡಲ್ಲಿ ಬಾಪ. ಅಯ್ಯಪ್ಪ ಎಲ್ಲರೂ ಓಡ್ ಹೋಗಿದ್ದೇವೆ ನಾವು. ನೀನು ಸೌಗಾಸ ಬರಕ್ ಬರೋದಿಲ್ಲ. ನಂದು ಪಾಟಿ ಚೀಲ ಒಳಗಿಟ್ಟು ಮುಂಚೆ ಬಕ್ಲ ಕದ ಹಾಕಿ ಇತ್ಲು ಬಕ್ಲ ಅದು ಕದ ಹಾಕಿ ಬಂದೀನಿ. ಅಮ್ಮ ಇದ್ಲನ ಹೊರಗಲ್ಲೇ? ಇಲ್ಲ, ದೊಡ್ಡಪ್ಪರ ಮನೆಯಾಗಿದ್ಲು. ಹೌದನ? ಇರೋಲ್ದಕ್ ಬಾ, ನಡ್ರಿ ಒಳಗೆ ಹೋಗೋಣ ಬರ್ರಿ. ದೊಡ್ಡವ ಚಲೋ ಆಗ್ಯಾವ, ಚುಮ್ಮರಿ ಮಸ್ತ್ ಆಗ್ಯಾವ. ಚಲೋ ಆಗ್ಯಾವಪ್ಪ, ತಿನ್ನು. ಎಡಸ್ಬಿಡ ಮಂಜು, ಚಲ್ ಬಿಡ ಕೆಳಕ ಚಂದ ಕುಂತಿನ್ನೇನು. ಬೇ ತೋಚಿ ಚುಮ್ಮರಿ ಅಂದ್ರೆ 2 ಹೊಟ್ಟಿವ. ಈಗನ ಜೀವ ನಮ್ಮ ಮನೆಗೆ ಡೈರೆಕ್ಟ್ ಹಾಲು ಹಾಕಕ್ಕ ಒಯ್ಯಾಕ ಯಾವಾಗ ಬಂದಿರ್ತಾನಲ್ಲ, ರೊಟ್ಟಿ ಪಲ್ಯ ತಿನ್ನಂದ್ರೆ ನಾ ಯಾಕಂತಾನ ಅವ್ರಾಕ ಲಕ್ಷ್ಮಿ ಆಶಾಡ್ತಿರ್ತಾ. ತೋಷಿ ಚುಮ್ಮರಿ ಮಾಡಿ ನೋಡಿ ತಿಂತೀನಿ ಮನುಷ್ಯ ಅಂತೇಳಿ ಪರ್ಮಿಷನ್ ಹೋಗ್ಯಾರನ, ಇದಕ್ಕೆ ಹೊಲಕ್ಕೆ ಹೋಗ್ಯಾರನ. ಇಲ್ಲಿ ಬಿಡ ಇವ ಹೊಲದ್ದು ಒಂದಿಟ್ಟು ಉತ್ತಾರದೇನ ಇದಾಗ್ಯಾವಂತ. ಹಂಗೆ ತಲಾಟೆ ಆಫೀಸಿಗೆ ಅಡ್ಡಾಡಕತ್ತಾರ. ಅದ ಮುಗಿ ಬಂದು ನೋಡಿ, 3-4 ದಿನ ಆಯ್ತು ಅಡ್ಡಾಡಕತ್ತು. ಮುಂಜಾನೇನು ಅದು ಹಿಟ್ಟು ಏನು ಇದ್ದಿದೆ ಇಲ್ಲ ಪಾಪ. ಕಮಲಕ್ಕ ತಮ್ಮನಾಗಿಂದ ಇದನ್ನ ತಾಲಿಪಟ್ಟಿ ಮಾಡ್ಕೊಂಬಂದು ಕೊಟ್ಟದ್ಲು, ಮತ್ತು ರೊಟ್ಟಿ ಕೊಟ್ಟಿದ್ಲು ಮಾಡಿ. ಇವಾಗ ಕಮಲಕ್ಕರಿಗೆ ತ್ರಾಸ ಆಯ್ತು ನೋಡು ಅಂತಂದು ಅದನ್ನ ಮಾತಾಡ್ಕೊಂತ ಕುಂತಿದ್ರು ಅವ್ರು. ಅದು ಕಮಲ ಕೊಟ್ಟಿದ್ದ ರೊಟ್ಟಿ ಅದು ತಿಂದು ಒಂದು ಡಬ್ಬಿಗೆ ಅದನ್ನ ಕಟ್ಟಿ ಕಸಿನ ಲೇಟ್ ಆಕತಿ ತಿಂದು ಬಿಡ್ರಿ, ದಿನಬ್ರ ಹೋಟೆಲ್ನಾಗ ತಿನ್ನೋದಾಗತ್ತ ಅಂತೇಳಿ ಮತ್ತು ರೊಟ್ಟಿ ಅದನ್ನ ಇಟ್ಟೇನೆ. ತಾಲಿಪಟ್ಟಿ ಅದಾವ ನೋಡಿ, ತಿಂತೀರೇನೆ ನಮ್ಮ ಕಮಲ ಕೊಟ್ಟಿದ್ದು? ಬ್ಯಾ ಬಿಡು, ಜ್ಯೋತಿ ಬಂದು ತಿಂತಾಳ. ತೋಷಿ ಮರಿ ಅದಾವ ಸಾಕು, ಏನು ಬೇಡ. ಅವನು ತಿನ್ನೋದಿಲ್ಲ ಪಾರ್ವತಿ, ತೋಷಿ ಮರಿ ಜೀವದಾನ, ಬೇಡ ಸಾಕು. ಮಂದು ತಿಂತೀಯಲ್ಲ ಇದನ್ನ ತಾಲಿಪಟ್ಟಿ ತಿಂತೀನಿ? ದೊಡ್ಡ ಒಳ್ಳೆ ಚುಮ್ಮರಿ ಸಾಕು, ಭಾಳ ಅದಾವ ಇವ. ಕಮಲಕ್ಕಂದು ಋಣ ತೀರ್ಸಾಕಾಗೋದಿಲ್ಲ ನೋಡು. ಇವ ಯಾವ ಜನ್ಮದ ತಾಯಿ ಆಗಿದ್ಲ ಏನ, ಗೆಳತಾರಿಗೆ ಅಷ್ಟು ಹಚ್ಕೊಂತ ಮಾಡ್ತಾಳ. ಇಂಥ ಒಳ್ಳೆಕಿಗೇನ ಮತ್ತಿ ಬಿಡ್ಲಿಲ್ಲ ನೋಡಿ ಹಚ್ಕೊಳಕ್ಕೆ. ಏನು ಮಾಡ್ತಿ? ಏನು ತಗೊಳ್ಳೋದು ಕೊಡೋದ್ರಾಗ ಏನೈತಿ, ಮಾಡಿದ್ರಾಗ ತಂದು ಕೊಡ್ತೇವಿ. ಅದೇನು ಕಮಲಕ್ಕ ಅದನ್ನ ದೊಡ್ಡ ಗುಣವ, ಅದು ಮಾಡಿದ್ರೆ ತಂದು ಕೊಡ್ತೇವಂತೆ. ಅದನ್ನ ಕೊಡುವರಿಲ್ಲ, ಇದನ್ನ ನಮ್ಗೆ ಇರುತ್ತೆ ಬಿಡ ಅನ್ನೋರು ಎಷ್ಟು ಮಂದಿ. ಅಷ್ಟು ಸುಳ ಅನ್ಬಾರ್ದು ಪಾರ್ವತಿ. ನನಗೂ ಒಮ್ಮೆ ಆರಾಮಿಲ್ದಿದ್ದಿಲ್ಲ ಇವ. ಆರಾಮಿರ್ಲಾರ್ದಾಗ ನಾ ಮತ್ತೆ ಮಾಡೋದು ಹತ್ತಂತಂದು ದೊಡ್ಡ ಮಗನ ಮನೆಗೆ ಹೋಗಿ ಕುಂತ್ಲು. ಎಲ್ಲ ಕಮಲಕ್ಕನ ಮತ್ತು ಬಂದು ಚಹಾದಿಂದ ಹಿಡಿದು ನಾಷ್ಟ ಊಟ ತಮ್ಮನೆ ಮಾಡ್ಕೊಂಬಂದು ಬಿಸಿದಾಗ ಮಾಡಿಕೊಡ್ತಿದ್ಲು. ಮನೆಗೆ ಬಂದು ಚಹಾ ಮಾಡಿಕೊಡೋದು, ಬಿಸ್ಕಿಟ್ ಕೊಡೋದು, 1-2 ಹಾಕಿ ಮಾಡಿದ್ದು. ನಮ್ಗೆ ಋಣ ತೀರ್ಸಾಕಾಗೋದಿಲ್ವ ಕಮಲಕ್ಕಂದು. ಜಗ್ಗ ನಡ್ಕೊಂಡಾಗ್ಬಿಡು ಪಾರ್ವತಿ. ಮತ್ತೆ ಯಾಕನ್ಬೇಕು ವಾಕಿ ಯಾರಿಗಾರ ಕಷ್ಟಕ್ಕಂದ್ರೆ ನಿಂದಿರ್ತಾ ಬಿಡು. ಗನ ಮನಸ್ಸು ಭಾಳ ಒಳ್ಳೇದು ಕಮಲಕ್ಕಂದು. ಬಿಡೆ ಒಬ್ರಿಗೊಬ್ರಿಗೆ ಆಗೋದು, ನೀವು ನಮಗಾಗೋದು, ನಾವು ನಿಮಗಾಗೋದು. ಹೌದಿಲ್ಲ? ಎಲ್ಲ ಹೊಂಟಿ? ಇಲ್ಲೇ ಕುಂದ್ರು ಬರ್ತೇನೆ ನಾನು. ಮನೆಗೆ ಹೋಗ್ತೀನಿ, ಅಷ್ಟ ನನ್ನ ಮನೆಗೆ ಹೋಗ್ತೀನಿ. ಈಗ ಮನೆಗೆ ಹೋಗ್ಬೇಕು. ಎಲ್ಲರ ಗುಂಡ ಆಡ್ಕೊಂತ ನಿಂತ ಅದನ್ನ ಮಾಡಿದ್ರೆ ನೋಡಿಲ್ಲ. ಮತ್ತೆ ಹೋಗಿ ಮನೆಗೆ ಹೋಗಿ ಬುಸ್ತಾಗ ಹಿಡ್ಕೊಂಡು ಕುಂದ್ರು ಬರ್ತೇನೆ. ಮಂಜುನ ಗದ್ದಲ ಮಾತಾಡೋ ಗದ್ದಲಾಗ ಚಹಾ ಇಟ್ಟಿದ್ದೆ ನೋಡಿಲ್ಲ ನೋಡ ಪಾರ್ವತಿ. ಅದನ್ನ ಕಿಡಕ್ಕೆ ಹೋಗಿದ್ದಿ, ಮತ್ತೆ ಯಾಕೆ ಚಹಾ ಮಾಡಿದ್ಯಾ ಪಾರ್ವತಿ? ಒಂದು ಇಟ್ಟಾಯ್ತಾನೆ ಕಮಲಕ್ಕ. ಆಗಲೇ ಚಹಾ ಮಾಡ್ಬೇಕನ್ನೋರಾಗನ ಇವ್ರನ್ನ
ನಾಷ್ಟಕ್ಕೆ ಬಂದ್ರಲ್ಲ ನಾ ಕುಂದಿರ್ತೀನಿ ಅವ್ರಿಗೆ ನಾಷ್ಟ ಅದು ಹಚ್ಕೊಡ ಅಂತಂದೆ. ಹಂಗೆ ಚಾ ಇಡ್ಬೇಕು ಅನ್ನೋರಾಗ ಮತ್ತೆ ಅವ್ರಿಗೆ ಡಬ್ಬಿ ಪಬ್ಬಿ ಕಟ್ಕೊಡೋದು ಅದಾತ ಮತ್ತು ಗಿರ್ಜಾ ಒಂದು ದನಿ ಕೇಳಕತ್ತಂಗ ಎದ್ದು ಹೊರಗೆ ಹೋಗ್ಬಿಟ್ಟಿವಿ. ಅದ್ರ ಸಂಬಂಧ ಒಂದು ಚಾ ಕುಡಿ ಅಂತ ನಾಷ್ಟ ಆದ್ಮೇಲೆ ಹೊಡಿ ಕುಡ್ರಿ ಬಾ, ಏನಿಲ್ಲ ತಂಡೈತೆ, ಏನು ಬಿಸಿಲಿಲ್ಲ ಏನಿಲ್ಲ, ತಂಪೈತೆ ನಡಿತೈತಿ. ಈ ಡಬ್ಬಿ ಹೋದಾಣ ಗಿರ್ಜಾ ಮಧ್ಯಾಹ್ನಕ್ಕೆ ಬರ್ತೀನಿ ನಾಳೆವ ಅಂತಂದ. ಮತ್ತೆ ಅಕ್ಕಿ ಹೋಗಿ ಬಿಸಿ ಒಲೆಕ್ಕೆ ಹಚ್ಕೊಟ್ಟೆ, ಉಸ್ರಕ್ಕಾಗೋ ಅಲ್ಲೇವ. ಮತ್ತೆ ಇನ್ನು ಉಪ್ಪಿಟ್ಟದು ಮಾಡ್ಕೊಂತ ನಿಂತರ ಆರೋದಿಲ್ಲ, ದೌಡ್ ತಿಂದ ಹೋಗೋದು, ತಿನ್ನಕ್ಕಾಗಂಗಿಲ್ಲ ದೌಡ್ ಅದಕ್ಕೆ ಅವಲಕ್ಕಿನ ಮಾಡಂತಂದ್ಲ. ಮತ್ತೆ ಅವಲಕ್ಕಿ ಮಾಡಿದೆ ತಿಂದು ಹೋದ್ಲ. ಅಣ್ಣಕ್ಕೆ ಇಟ್ಟಿದ್ದೆ ಅಷ್ಟೊತ್ತಿ ಮತ್ತೆ ಪಾಪ ಕಮಲಕ್ಕ ಮತ್ತೆ ಅಡಿಗೆ ತೊಗೊಂಬಂದು ಕೊಟ್ಲ ನಾಷ್ಟ ಅದನ್ನ ಇವ್ರಿಗೆ ಹಾಕೊಟ್ಟು ಇದನ್ನ ಮಾಡಿದ್ನೋ ಡಬ್ಬಿ ಕೊಟ್ಟು ಕಟ್ಕಶನೆ. ಒಟ್ಟು ಮಧ್ಯಾಹ್ನಕ್ಕೆ ಜ್ಯೋತಿ ಕೊಟ್ಟಿಟ್ಟೇನು ಜೀವದಾಳಕಿ ತಾಲೆಪಟ್ಟಿಗೆ ಅದು ಮತ್ತೆ ಇತ್ತಿಲ್ಲ ಹೋದ್ರಿ ನೀವ ಕಮಲಕ್ಕ ಇಲ್ಲ ನಾಷ್ಟ ಮಾಡ್ತಾ ನೀನು ಬಂದ್ಬಿಡು, ನೀವು ಅತ್ತೇರಿಗೆ ಊಟಕ್ಕೆ ಹಚ್ಕೊಡ ಅಂತ ಕೊಟ್ಟೆ ಅನ್ನೆ. ಒಳ್ಳೆ ಪರಕ ನಾನು ಅಕ್ಕ ಗಂಗಾರಲ್ಲೇ ನಾಷ್ಟ ಮಾಡಾನೆ, ಅತ್ತೇರು ಕರ್ಕೊಂಡು ನಾಷ್ಟ ಮಾಡ್ತೀನಿ ಅವರು ಒಬ್ರು ಹಾಕಾರ ಅಂತಂದ್ಲ. ಅದಕ್ಕೆ ಮತ್ತೆ ಕಮಲಕ್ಕನ ಕುಂದ್ರಸ್ಕೊಂಡು ಕುಂತೀನಿ ನೋಡಿ. ಮತ್ತದೇನ್ರ ಸುದ್ದಿ ಮತ್ತೇನ್ರ ಜಗಳ ಪಗಳ ತೆಗ್ದಾಳ ಮತ್ತೆ ಏನ್ ತೆಗಿತಾ ಏನು ಹೇಳ್ತಾನಕ್ಕಿಗೆ. ನಾನು ಮೊದ್ಲು ಸುಮ್ಮನೆ ಅಂತಿದ್ದೆ, ನನ್ನ ಗಂಟೆಗೆ ಹೇಳಿಬಿಟ್ಟೆ ನಾನು. ಹೊರಗೆ ಹಾಕ್ಯಾರ ಅವರು, ಇವ ನಾವು ಹೊರಗೆ ಬಂದ್ಬಿಟ್ಟೇವಿ, ಮತ್ತೇನಾರ ನೋಡೋರು ಸುಮ್ಮನೆ ನಾವು ಬಾಳೆ ಮಾಡ್ಕೊಂಡು ಚಂದ ಹೊರಕೆ ನಮ್ಮ ಮನೆ ನಾವು ಬಾಡಿಗೆ ಮನ್ಯಾಗ ಹೆಂಗಾರ ಯಾಕಿರುವಲ್ಲಕ್ಕ ಮತ್ತು ನನ್ನ ತಂಟೆ ಬಂದ ನಾ ಸುಮ್ಮನೆ ಇರೋದು ನೋಡಂತ ಹೇಳಿ ನಾನು. ಎಲ್ಲರ ಹೋಗಂದಾರ ಸುಮ್ಮನೆ ಬಂದದಿರಿ, ಸುಮ್ಮನೆ ಇದು ಹುಡುಗಕ್ಕೆ ತಮ್ಮ ಬೇಡಾಗಿ ಹೊರಗೆ ಹಾಕ್ಯಾರ. ಈಗ ಸುಳ್ಳ ಯಾಕೆ ಸುಮ್ಮನೆ ಎಲ್ಲರೂ ಯಾಕಿರ್ತೀರಿ, ಸುಳ್ಳ ಇದು ನೋಡುವ ಇವನಿ ಮತ್ತೆ ಯಾರ್ದು ಯಾಕಂಬ್ಲಕ್ಕಿ ನಮ್ದೆಲ್ಲಿಂದ ಇರಾಕ್ ಬಿಡ್ತಾ ಅಂತ ಮಾಡಿ ಏನೇ ತಡಿ ನೀನು. ಈಗ ಇಲ್ಲಕ್ಕಿ ಈಗ ಊರಿಗೆ ಹೋಗ್ಯಾ ಅಂತ ಬಂದ ಮೇಲೆ ನಾಟಕ ಮಾಡ್ತಾ ತಡಿ ನೋಡಿ ಅಂತ ನೀನು. ಏನೂ ತಲೆ ಕಟ್ಸೋಕೆ ಹೋಗ್ಬೇಡ, ಒಂದಂದ್ರೆ ಸುಮ್ಮನೆ ಏನು ಅಂದಿರ್ತಾರ ನೀವು, ನಮಗೇನು ಹತ್ತಿ ಬರೋದಿಲ್ಲ ಅದು ಮೈಗೆ. ಸುಳ್ಳ ನೀನು ಏನು ಒದ್ರಾಡಿ ತಲೆ ತ್ರಾಸ ತೊಗೊಂಡು ಟೆನ್ಷನ್ ಮಾಡ್ಕೊಬೇಡ. ಏನು ನಾವು ಟೆನ್ಷನ್ ಮಾಡ್ಕೊಳಕಂದ್ರೆ ಮಾಡ್ತಾರೆ ಕಮಲಕ್ಕ ಅವ್ರು. ನನ್ನ ಮತ್ತೀನಿ ಮತ್ತೇನು ಬೇರೆ ಕೈಲಿಂದ ಆತು ಇಬ್ರು ಅವ್ರು ತಲೆ ಕಟ್ಕೊಂಡು ನಮ್ಗದ ಹೋತು ನಮ್ಮ ಹುಷ್ಟಾಸ್ಪತ್ರೆಗೆ ಸರಿಸ್ತಾರ ಅವರು. ನನ್ನ ಗಂಡ ಕಮಲಕ್ಕ ಹೊಟ್ಟೆ ಬೇರೆ ಹಿಡ್ದಂಗೆ ಮಾಡ್ಬಿಟ್ಟಾರ ನೋಡಿ. ಯಾವಾಗ ಅವರು ಇದು ಬಾಡಿಗೆ ಮನೆ ಬಂದು ಇಲ್ಲ ಹೆಂಗೆ ಏನು ಅನ್ಕೊಂಡ್ರೆ ನಿನ್ನೆ ಸತಿ ಮಗಳು ಕುಂದ್ರಿಸ್ಕೊಂಡು ಹೇಳಲಿ ಯಪ್ಪ ಚಂದಾಗ ಎಲ್ಲರೂ ಹಾಕಿದ್ವಿ ಚಂದಂಗೆ ಆರಾಮಿರೋಣಂತ. ನಿನಗರ ಏನು ನೆಮ್ಮದಿ ಇತ್ತು ಯಪ್ಪ, ದಿನ ನೀನು ದುಡ್ದು ಬರೋದು ಮನ್ಯಾಗ ಹಿಂಗೆ ಪಿರಾದಿ ಹೇಳೋದು. ಅಮ್ಮ ಸುಳ್ಳು ಎದಕ್ಕೆ ಬೇಕಾ, ನೀನು ಮತ್ತೆ ದುಡ್ದು ಬಂದಿರ್ತೀನಿ ನಿನಗೇನು ತಲಿಕೆ, ಮತ್ತು ನಾವು ಹೇಳೋದ್ರಿಂದ ಇದಾಕತ್ತಂತೆ ಅವ್ವ ಏನು ಹೇಳಬೇಡ ಅಮ್ಮ ಬೈತಿದ್ದಂತ ಹೇಳ್ತಿದ್ಲಿ. ರಗಡೆ ಬೈತಿದ್ಲಪ್ಪ ಆಕಿ ಚಂದಂಗೆ ಇರೋನು ಬಂದೇವಿ ಅಂತಂದೆಲ್ಲ ಕುಂದ್ರಿಸಿ ಆಡೋರ ಅಪ್ಪಗೆ ನಿನ್ನೆ. ಈಗಿನ ಹುಡುಗರು ನಮ್ಮ ಕೀ ತಿಳ್ತಿರ್ತಾವ ಬಿಡವ, ಎಲ್ಲ ಗೊತ್ತಾಕತ್ತವ್ರಿಗೆ. ಈಗ ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನಿಸ್ತ್ರಿ? ಗಿರ್ಜಾಕನ ಮಗ ಮಂಜು ಶಾಲೆ ಹೋಗಕ್ಕೆ ಎಷ್ಟು ಹಠ ಮಾಡಿದ್ ನೋಡ್ರಿ. ಬಾಲ್ಯದೊಳಗೆ ಎಲ್ಲರೂ ನಾವು ಇದೇ ರೀತಿ ಮಾಡಿರ್ತೀವಿ. ನಿಮ್ಮ ಬಾಲ್ಯದ ನೆನಪು ಮರುಕಳಿಸ್ತನ್ರಿ. ನೀವು ಇದೇ ರೀತಿ ಹಠ ಮಾಡ್ತಿದ್ರನ್ನ ಶಾಲೆ ಹೋಗಕ್ಕಂತಂದು ಕಮೆಂಟ್ ಮೂಲಕ ತಿಳಿಸ್ರಿ. ಯಾರಾದರೂ ದಯವಿಟ್ಟು ನಮ್ಮ ಕತೆಗಳನ್ನು ಫಸ್ಟ್ ಟೈಮ್ ನೋಡಕತ್ತಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಸ್ವಲ್ಪ ಅದು ನಮ್ಮ ಕತೆಗಳು ಇಷ್ಟ ಆಗುತ್ತೆ ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ, ಲೈಕ್ ಕೊಡೋದು ಮರಿಬೇಡ್ರಿ, ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ ರೀ. ನಮಸ್ಕಾರ ರೀ.